ಎಲ್ಲಿ ಶರೀರವೋ ಅಲ್ಲೇ ಮಾಯೆ, ಎಲ್ಲಿ ದೇವತೆಗಳು ಅಲ್ಲೇ ಇರುವರೆ. ಮರುಳ ಅಚಲ ಜೀವ ಯೋಗಿಗಳೆಂಬ ಭೇದವು ಅಲ್ಲಿ ಇರುವುದಿಲ್ಲವೇ. ಎಲ್ಲಿ ಶರೀರವೋ ಅಲ್ಲೇ ಮಾಯೆ, ಎಲ್ಲಿ ದೇವತೆಗಳು ಅಲ್ಲೇ ಇರುವರೆ. ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರೀಯ, ಈ ನಾಲ್ಕು ಅವಸ್ಥೆಗಳ ತಿಳಿವೆಯೇ ಸಾರ. ಜೀವನು ಮಾಯೆಯಲಿ ಸುತ್ತಿ ತಿರುಗುವನು, ಯೋಗಿಯು ತುರಿಯದಲ್ಲಿ ನೆಲೆಸುವನು. ಎಲ್ಲಿ ಶರೀರವೋ ಅಲ್ಲೇ ಮಾಯೆ. ಸೂಕ್ಷ್ಮ ಕಾರಣ ಶರೀರಗಳು ಜೀವನಿಗೆ ಬಂದವು ಮಾಯೆಯ ಬಲದಿಂದ. ಮಾಯೆ ಎಂಬುದು ಅಜ್ಞಾನದ ನೆರಳು, ಸತ್ಯ ಜ್ಞಾನದಿಂದ ಅದು ಕರಗುವುದು. ಎಲ್ಲಿ ಶರೀರವೋ ಅಲ್ಲೇ ಮಾಯೆ, ಜೀವನಿಗೆ ಮಾಯೆ ಆವರಿಸಿದ ಕಾರಣ ಸ್ಥೂಲಾದಿ ದೇಹಗಳ ಬಂಧನವಾಯಿತು. ಆತ್ಮನೊಳಗೆ ಮಾಯೆ ಇಲ್ಲ, ದೇಹವಿಲ್ಲ, ಅದು ನಿತ್ಯ ಶುದ್ಧ ಚೈತನ್ಯ ಸ್ವರೂಪ. ಎಲ್ಲಿ ಶರೀರವೋ ಅಲ್ಲೇ ಮಾಯೆ, ಮಾಯೆ ಎಂಬುದು ಮಿಥ್ಯೆ ಎಂದು ಅರಿತರೆ. ಆತ್ಮತತ್ವದಲ್ಲಿ ಸ್ಥಿರನಾಗುವನು, ಆರೂಢನಾಗಿ ಪರಮಾರೂಢನಾಗಿ ಸದ್ಗುರುವಿನ ಕೃಪೆಯಿಂದ ಮುಕ್ತನಾಗುವನು. ಎಲ್ಲಿ ಶರೀರವೋ ಅಲ್ಲೇ ಮಾಯೆ. ರಂಗಲಿಂಗೇಶ್ವರರ ಕೃಪೆ ಸದಾ ಇರಲಿ. ಶ್ರೀ ಸದ್ಗುರು ತ್ರಿಶೂಲಪ್ಪ ಶರಣರಿಗೆ ಜಯವಾಗಲಿ. ಜೈ ಮಾರುತೇಶ್ವರಾಯ ನಮಃ, ಜೈ ರಂಗಲಿಂಗೇಶ್ವರಾಯ ನಮಃ. ಜೈ ಮಾತು ಶ್ರೀ ಮಲ್ಲಮ್ಮ ತಾಯಿಯೇ ನಮಃ. ಜೈ ತ್ರಿಶೂಲೇಶ್ವರಾಯ ನಮಃ, ಜೈ ತ್ರಿಶೂಲೇಶ್ವರಾಯ ನಮಃ. ಜೈ ಜೈ ತ್ರಿಶೂಲೇಶ್ವರಾಯ ನಮಃ. ಜೈ 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 ತ್ರಿಶೂಲೇಶ್ವರಾಯ ನಮಃ. ಜೈ ಜೈ ತ್ರಿಶೂಲೇಶ್ವರಾಯ ನಮಃ. ಜೈ ಜೈ ತ್ರಿಶೂಲೇಶ್ವರಾಯ ನಮಃ. सद्गुरुनाथ की जय हो।